ಒಂದು MLC ಏನು ಈ ಕರ್ನಾಟಕ ರಾಜ್ಯ ಗುತ್ತಿಗೆ ಮಾಡಿಕೊಡ್ತೀರಾ? ಕರ್ನಾಟಕ ರಾಜ್ಯ ಅವ್ರ ಮೇಲೂ ಪ್ರೆಷರ್ ಏನ್ ಕಮ್ಮಿ ಇಲ್ಲಲ್ಲ ಸರ್. ಅವರದೇ ಪಕ್ಷದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಸಪೋರ್ಟ್ ಎಷ್ಟಿದೆ ಗೊತ್ತಿಲ್ಲ. DK ಶಿವಕುಮಾರ್ ಅವರ ಇಂಟರ್ಫಿಯರೆನ್ಸ್ ಜಾರಕಿಹೊಳಿ ಅವರಿಗೆ ಎಷ್ಟು ತೊಂದರೆ ಮಾಡ್ತಿದೆ ನಿಮಗೆ ಗೊತ್ತಿಲ್ಲದಿರೋ ವಿಚಾರ ಏನಲ್ಲ. ಅಲ್ಲಲ್ಲ, ಇದು ನೀವು ಅವರ ಪಕ್ಷದ ವಿಚಾರದಲ್ಲಿ ನಾನು ಹೆಚ್ಚು ಮಾತಾಡೋಕ್ಕಿಂತ ಸರ್ವಧರ್ಮೀಯರಿಗೂ ಅವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋದೇ ನನ್ನ ಮುಖ್ಯವಾದ. ಇವತ್ತು ಅರಮಾಯಿ ಮತಕ್ಷೇತ್ರದಲ್ಲಿ ಲಿಂಗಾಯತ ಅಥವಾ ಕುರುಬರಿ ಕೊಟ್ರೆ ಸರಿ ಹೋಗುತ್ತೆ, ಅಲ್ಲಿ ಯಾಕೆ ಇವ್ರು ಹೋಗಿ ನಿಲ್ಬೇಕು? ಇವತ್ತು ಇಲ್ಲಿಯೂ ಸಹಿತ ಗೋಕಾಕದಲ್ಲಿ ಲಿಂಗಾಯತ ಕೊಟ್ಟರೆ ಸರಿ ಹೋಗುತ್ತೆ, ಅಲ್ಲಿ ಯಾಕೆ ಇವ್ರು ನಿಲ್ಬೇಕು? ಇವತ್ತು ಯಮಕನಮಡಿಯಲ್ಲಿ ಅಲ್ಲಿರ್ತಕ್ಕಂಥ ಎಷ್ಟೇ ಅವ್ರು ನಿಲ್ಬಹುದು, ಅಲ್ಲಿರ್ತಕ್ಕಂಥವ್ರು ನಿಲ್ಲಿಸಬಹುದು. ಎಲ್ಲಾ ನಮಗೆ ಬೇಕು, ನಮ್ಮ ಮನೆಯಲ್ಲೇ ಬೇಕು ಅಂತಂದ್ರೆ ಇದ್ರ ಅರ್ಥ ಏನು? ಈ ಒಂದು ಭಾವನೆಯನ್ನ ಧರ್ಮೀಯರಿಗೂ ಮನಸ್ಸು ನೋಯ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ವಿಚಾರವನ್ನು ತಗೊಂಡು ಜನರ ಮುಂದೆ ಹೋಗ್ತೀನಿ. ಬರುವಂತಹ ದಿನಮಾನಗಳಲ್ಲಿ ನಾನೇನಲ್ಲಿ ಹೋಗಿ ನಿಲ್ಲಾಕತ್ತಿಲ್ಲ. ಇವತ್ತು ದಿವಸ ಕರ್ನಾಟಕ ಇವತ್ತು ಅರಮಾವಿ ಇರಬಹುದು, ಗೋಕಾಕ್ ಇರಬಹುದು, ಯಮಕನಮಡಿ ಇರಬಹುದು, ಈ ಭಾಗದಲ್ಲಿ ನಾನು ಸ್ವತಃ ಹೋಗ್ತೀನಿ, ಅಲ್ಲಿಯೇ ವ್ಯಕ್ತಿಗಳನ್ನು ನಿಲ್ಲಿಸ್ತೀನಿ. ಅವ್ರನ್ನ ಆಯ್ಕೆ ಮಾಡಿ ಆ ಭಾಗದ ಮೂಲಭೂತ ಸೌಕರ್ಯ ಮತ್ತು ಆ ಭಾಗದ ಅಭಿವೃದ್ಧಿಗಾಗಿ ಶ್ರಮ ಪಡುವಂತ ಒಬ್ಬ ಸಮಾಜ ಸೇವಕರನ್ನು ಕೊಡುವಂತ ಪ್ರಯತ್ನ ಮಾಡ್ತೀನಿ. ಸರಿ, ನೀವು ನಿಮ್ಮ ಪರಿವಾರದ ಅನುಭವ ಹಾಗೆ ರಾಜಕೀಯದಲ್ಲಿ ಸೇವೆ ಬಗ್ಗೆ ಮಾತನಾಡ್ತಿದ್ರಿ, ಹಾಗೆ ಈಗಿನ ಚುನಾವಣೆಯ ಗೆಲುವಿನ ವಿಶ್ವಾಸ, ಕಾನ್ಫಿಡೆನ್ಸ್, ಇದಿಷ್ಟು ಸಾಕಾ ಸರ್? ಬಿಕಾಸ್ ಯು ಹ್ಯಾವ್ ಅ ಲಾಂಗ್ ವೇ ಟು ಗೋ. DCC ಬ್ಯಾಂಕ್ ಚುನಾವಣೆ ಇದೆ, ಅದಾದ ನಂತರದಲ್ಲಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಇದೆ, ಅದಾದ ನಂತರದಲ್ಲಿ ವಿಧಾನಸಭಾ ಚುನಾವಣೆ. ಲಾಂಗ್ ವೇ ಇದನ್ನು ವಿಜನ್ ಲಾಂಗ್ ವೇದಾಗೆ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಇವತ್ತೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, DCC ಬ್ಯಾಂಕಿನಲ್ಲಿ 40 ವರ್ಷ ಕೆಲಸ ಮಾಡಿದ್ದೀನಿ. 10 ವರ್ಷ ಡೈರೆಕ್ಟರ್ ಆಗಿ, 5 ವರ್ಷ ಉಪಾಧ್ಯಕ್ಷನಾಗಿ, 25 ವರ್ಷ ಅಧ್ಯಕ್ಷನಾಗಿ. ಜಿಲ್ಲೆಯಲ್ಲಿ ಒಬ್ಬ ರೈತ ಹೇಳಿ ನನಗೆ ಅನ್ಯಾಯ ಆಗಿದೆ, ನನಗೆ ಹಣ ಸಿಕ್ಕಿಲ್ಲ, ನನಗೆ ದುಡ್ಡು ಸಿಕ್ಕಿಲ್ಲ, ಒಬ್ಬನೇ ಹಿಡಿದ್ರು ಇವತ್ತು ಜವಾಬ್ದಾರಿ ನಾನು ಅದಕ್ಕೆ. ಅಂದರೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ದೃಷ್ಟಿಯಲ್ಲಿ ಆ ಸಂಸ್ಥೆಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗಬೇಕು ಅವೆಲ್ಲಾ ಸೌಲಭ್ಯಗಳನ್ನು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ರೈತರ ಮನೆಗೆ ತಲುಪಿಸುವಂತ ಕೆಲಸ ಮಾಡಿದರೆ ಅದು ನನ್ನ ಕಾನ್ಫಿಡೆನ್ಸ್ ಇದೆ, ನನಗೆ ಆತ್ಮವಿಶ್ವಾಸ ಇದೆ. DCC ಬ್ಯಾಂಕ್ ಚುನಾವಣೆಗೂ ಸಹಿತ ನಾನು ಇವತ್ತು ದಿವಸ ಅದಕ್ಕೂ ನಾನು ಹೋರಾಡ್ತೀನಿ. ಅಲ್ಲಿಯೂ ಸಹಿತ ಒಳ್ಳೆಯವರು ಬರಬೇಕು ಅನ್ನೋ ಒಂದು ಅಭಿಪ್ರಾಯ ಇದೆ. ಯಾಕಂದ್ರೆ ಈ ಒಂದು ಚುನಾವಣೆಯಲ್ಲಿ ಏನಾದರೂ ಆ ಒಂದು ಬ್ಯಾಂಕು ಈಗ ಇಂಥವ್ರ ಕೈಯಲ್ಲಿ ಹೋದ್ರೆ ಮುಂದಿನ ಸಲ ಚುನಾವಣೆ ಬರುದಿಲ್ಲ DCC ಬ್ಯಾಂಕಿಂದು, ಯಾಕಂದ್ರೆ ಅದನ್ನ ಪೂರ್ಣ ಮುಗಿಸಿಬಿಡ್ತಾರೆ. ಅದಕ್ಕೆ ಅಲ್ಲಿ ಅದರ ಸಲುವಾಗಿ ನಾನು ಇವತ್ತು ಹೋರಾಟ ಮಾಡುದು, ಅದನ್ನು ಉಳಿಸ್ಕೊಂಡು ಹೋಗ್ರಿ, ಬೆಳೆಸ್ಕೊಂಡು ಹೋಗ್ರಿ. ಯಾಕಂದ್ರೆ ಸಂಸ್ಥೆಗಳನ್ನ ಹಿರಿಯರು ಕಟ್ಟಿದ್ದಾರೆ, ಅವುಗಳ ಉಪಯೋಗ ಆಗಿದೆ. ಇಲ್ಲೇ ನಮ್ಮ ಧಾರವಾಡದ DCC ಬ್ಯಾಂಕ್ ತಗೊಳ್ರಿ, ಧಾರವಾಡ DCC ಬ್ಯಾಂಕ್ ಇಷ್ಟೆಲ್ಲ ಸಾರ್ ಮನ್ನಾ ಆದ್ರೂ ಸಹಿತ ಒಂದು ಪೈಸೆ ಅವ್ರಿಗೆ ಸಿಕ್ಕಿಲ್ಲ. ನಮ್ದು ಉಳಿಸ್ಕೊಂಡು ಹೋಗಿದೀವಿ, ಆ ಸಲುವಾಗಿ ನಮಗೆ ಸಿಕ್ತು. ಅದಕ್ಕೂ ನಾ ಇವತ್ತು ಎಲ್ಲಾ ಜಿಲ್ಲೆ 15 ನಮ್ಮ ತಾಲೂಕಿನಲ್ಲಿ ಬರುವಂತಹ 15 ತಾಲೂಕು, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇರತಕ್ಕಂಥ 15 ತಾಲೂಕಿನ ಎಲ್ಲಾ ರೈತರಿಗೆ, PKPS ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಒಳ್ಳೆಯ ನಿರ್ದೇಶಕರನ್ನು ಕಳಿಸ್ರಿ, ಒಳ್ಳೆಯ ಆಯ್ಕೆ ಮಾಡಿ ಕೊಡ್ರಿ. ಯಾಕಂದ್ರೆ ಹಣ ಹೆಂಡಕ್ಕೆ ತಗೊಂಡು ಅವ್ರು ಯಾವ ಹೇಳ್ತಾರೋ ಅದನ್ನ ನಿರ್ದೇಶಕರು ಕಳಿಸಿದ್ರೆ ನಾಳೆ ಬ್ಯಾಂಕಿನಿಂದ ತಮಗೆ ಸಿಗುವಂತ ಸೌಲಭ್ಯ ಯಾವೂ ಸಿಗೋದಿಲ್ಲ. ಈ ಬ್ಯಾಂಕನ್ನು ವ್ಯವಸ್ಥಿತವಾಗಿ ಉಳಿಸಿದ್ರೆ ಸಿಗಬೇಕಾದಂತ ಎಲ್ಲ ಸೌಲಭ್ಯ ಸಿಗೋದ್ರ ಮುಖಾಂತರ ಇನ್ನೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬ್ಯಾಂಕಿನಿಂದ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ನನಗೆ. DCC ಬ್ಯಾಂಕ್ ಚುನಾವಣೆ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಸರ್? ಯಾಕಂದ್ರೆ ನಿಮ್ಮನ್ನ ಬಹಳ ವ್ಯವಸ್ಥಿತವಾಗಿ ಪ್ಲಾನ್ಡ್ ಆಗಿ ಅದರಿಂದ ಆಚೆ ಇಟ್ರು, ನಿಮ್ ಪ್ರಭಾವ ಕಮ್ಮಿ ಮಾಡಿದ್ರು. ಈಗ ಬರೋ ಚುನಾವಣೆ ಬಗ್ಗೆ ವಿಶ್ವಾಸ ಎಷ್ಟಿದೆ? ಹಾಗೆ ಈ ಚುನಾವಣೆಯ ಗೆಲುವು, ಸಹಕಾರಿ ಸಂಘದ ಚುನಾವಣೆಯ ಗೆಲುವು ಇದಕ್ಕೆ ಬೂಸ್ಟರ್ ಆಗಬಹುದಾ? 100% ಬೂಸ್ಟರ್ ಆಗ ಅನ್ನೋದಕ್ಕಿಂತ ಜಿಲ್ಲೆಯ ಜನ ನಿರ್ಣಯ ಮಾಡಿದ್ದಾರೆ. ಯಾರ ಕಡೆ ಸಂಘ ಸಂಸ್ಥೆಗಳಿದ್ರು ಸರಿ ಇರ್ತಾವೆ ಅನ್ನೋದ್ರ ಬಗ್ಗೆ ಜನ ಆಲ್ರೆಡಿ ಡಿಸೈಡೆಡ್. ಆ ನಿಟ್ಟಿನಲ್ಲಿ ಯಾರ ಕಡೆ ಸಂಘ ಸಂಸ್ಥೆಗಳು ವ್ಯವಸ್ಥಿತವಾಗಿರ್ತಾವೆ ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಂಡು ಜನ ಮತದಾನ ಮಾಡ್ತಾರೆ, ಒಳ್ಳೆ ನಿರ್ದೇಶಕರನ್ನ ಆಯ್ಕೆ ಮಾಡಿ ಕೊಡ್ತಾರೆ. ಮತ್ತು DCC ಬ್ಯಾಂಕ್ ಇವತ್ತು ದಿವಸ ನಮ್ಮ ಹದ್ದಿಯಲ್ಲಿ ನಮ್ಮ ಸುಪರ್ದಿಯಲ್ಲಿ ಇಟ್ಟುಕೊಳ್ಳೋ ಮುಖಾಂತರ ಜಿಲ್ಲೆಯಲ್ಲಿ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಇವತ್ತು ದಿವಸ ನಾವು ಸೇವೆ ಮಾಡೋದ್ರ ಮುಖಾಂತರ ಮತ್ತೆ ಜಿಲ್ಲೆಯನ್ನು ವ್ಯವಸ್ಥಿತ ದಾರಿಯಲ್ಲಿ ಒಯ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ. ಇದು ಟ್ರೇಲರ್ ಮಾತ್ರ, ಪಿಕ್ಚರ್ ಇನ್ನೂ ದೊಡ್ಡದಿದೆ ಅನ್ನೋ ಡೈಲಾಗ್ ಕೂಡ ಬಂತು ತಮ್ಮ ಕಡೆಯಿಂದ. ಯಾವ್ದದು ಪಿಕ್ಚರ್ ಅಂತ? ಅಲ್ಲ, ಪಿಕ್ಚರ್ ನೋಡ್ಕೊಂತೀರಿ ನೀವು, ಯಾಕಂದ್ರೆ ಅದನ್ನ ಆಕ್ಟರ್ ಒಬ್ರು, ಪ್ರೊಡ್ಯೂಸರ್ ಒಬ್ರು, ಡೈರೆಕ್ಟರ್ ಒಬ್ರು ಅಂತ ಹೇಳಿದವರು ಸತೀಶ್ ಜಾರಕಿಹೊಳಿ ಅವರು. ಅದನ್ನ ನಾನು ಈಗ ಇದು ಟ್ರೇಲರ್ ಅಂತೂ ಹೇಳ್ತಾ ಇಲ್ಲ, ಪಿಕ್ಚರ್ ಅಂತೂ ಹೇಳ್ತಾ ಇಲ್ಲ. ಈಗೇನು ವಿಷನ್ ಇದೆ ನಂದು, ಆ ವಿಷನ್ದಲ್ಲಿ ತಾವು ಯಾರು ಏನು ಅನ್ನೋದನ್ನ ನಾನು ತೋರಿಸ್ಕೊಡ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಅವಾಗ ತಾವು ಯಾರು ಏನು ಅನ್ನೋದನ್ನ ತಾವೇ ನಿರ್ಣಯ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತೀನಿ ನಾನು. ರೈಟ್ ಸರ್. ಸೊ ಲಾಂಗ್ ವೇ ಇದ್ರೂ ಕೂಡ ವಿಷನ್ ದೊಡ್ಡದಾಗಿದೆ. ವಿಷನ್ ದೊಡ್ಡದಾಗಿರಲೇಬೇಕು. ಯಾಕಂದ್ರೆ ನನ್ನ ಜಿಲ್ಲೆ, ನನ್ನ ರೈತರು, ನನ್ನ ಸಾಮಾನ್ಯ ಜನ, ಅವರನ್ನ ಸಂರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ದೊಡ್ಡ ನನ್ನ ವಿಷನ್ ಇರಲೇಬೇಕು. ನನ್ನ ಜೊತೆಗೆ ಬಂದಂತವ್ರದ್ದು ವಿಷನ್ ಇರಲೇಬೇಕು. ಮತ್ತು ಸಮಾನ ಮನಸ್ಕರು ಎಲ್ಲರೂ ಒಂದಾಗೋದ್ರ ಮುಖಾಂತರ ಇವತ್ತಿನ ದಿವಸ ಏನ್ ನಡೀತಾ ಇದೆ ಇದಕ್ಕೆ ಇತಿಶ್ರೀಯನ್ನು ಹಾಡೋದ್ರ ಮುಖಾಂತರ
ಒಂದು ರಾಮರಾಜ್ಯವನ್ನ ಈ ಭಾಗದಲ್ಲಿ ಕೊಡಬೇಕನ್ನುವಂತ ಮನಸ್ಸನ್ನು ಇಟ್ಕೊಂಡು ನಾವು ಮುಂದೂಡ್ತಾ ಇದ್ದೀವಿ. ಕೆಲವೊಂದು ರಮೇಶ್ ಜಾರಕಿಹೊಳಿ ಅವರಿಗೆ ವೈಯಕ್ತಿಕವಾದ ಪ್ರಶ್ನೆಗಳು, ಯಾಕಂತಂದ್ರೆ ಬೆಳಗಾವಿ ಪಾಲಿಟಿಕ್ಸ್ ಇಸ್ ನಾಟ್ ಅ ಈಸಿ ಗೇಮ್. ಅಂತ ಒಂದು ರಗಡ್ ಪಾಲಿಟಿಕ್ಸ್ ಗೆ ನಿಮ್ಮನ್ನ ನೀವು ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀರಿ? ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಅಪಾರವಾದ ಕಾಳಜಿ ಇದೆ ನಿಮ್ಗೆ ಅಂತ ಕೇಳ್ಪಟ್ಟೆ. ಆರೋಗ್ಯ ದಟ್ಸ್ ಅನ್ ರುಟೀನ್ ವರ್ಕ್. ಅದು ಆರೋಗ್ಯ, ಹಣ್ಣು, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಇದು ಜೊತೆಗೆ ನನ್ನ ಮೇಲೆ ಡಿಪೆಂಡ್ಸಿ ಆಗಿ ಇವತ್ತು ದಿವಸ ನನ್ನ ಜಿಲ್ಲೆಯ ಜನ ಬದುಕ್ತಿದ್ದಾರೆ. ರಮೇಶ್ ಕತ್ತಿ ಬೇಕು, ರಮೇಶ್ ಕತ್ತಿ ಇರಬೇಕು, ಇನ್ನೂ ಒಂದು 4-6 ವರ್ಷ ಬೇಕು ಅವನಿಗೆ ಅನ್ನುವಂಥ ಅವ್ರ ಭಾವನೆಗೆ ನಾನು ಧಕ್ಕೆ ತರೋದಿಲ್ಲ. ಯಾಕಂದ್ರೆ ನನ್ನ ಮನೆ ಯಾವ ರೀತಿ ಚೆನ್ನಾಗಿದೆನೋ ಅಷ್ಟೇ ಚೆನ್ನಾಗಿ ನನ್ನ ನಂಬಿದವರ, ನನ್ನ ಮೇಲೆ ಅವಲಂಬಿತವಾದವರ ಪ್ರತಿಯೊಬ್ಬರ ಮನೆ ಸುಖದಲ್ಲಿರಬೇಕು, ಶಾಂತಿಯಲ್ಲಿರಬೇಕು, ಸುಖ ಸಮೃದ್ಧಿಯಲ್ಲಿರಬೇಕು. ಸರ್ಕಾರದ ಎಲ್ಲಾ ಸೌಲಭ್ಯಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಸೌಲಭ್ಯಗಳು ಅವ್ರ ಮನೆಗೆ ಹೋಗಿ ಮುಟ್ಟಬೇಕು. ಅವರು ಒಬ್ಬ ಮುಖ್ಯವಾಹಿನಿಯ ಪ್ರಜೆಯಾಗಿ ಹೊರಗೆ ಬರಬೇಕು ಅನ್ನೋಂಥ ನನ್ನ ಪ್ರಯತ್ನ ಇದೆ. ಅದರಲ್ಲಿ ನನ್ನ ವೈಯಕ್ತಿಕ ಲಾಭ ಏನಿಲ್ಲ. ಆದ್ರೆ ನಾನು ನಂಬಿದ್ದಾರೆ, ನಾನು ಡಿಪೆಂಡ್ ಮಾಡಿಕೊಂಡಿದ್ದಾರೆ. ಅವ್ರ ಸಲುವಾಗಿ ನಾನು ಆರೋಗ್ಯ ಇಟ್ಕೊಂಡು ಅವ್ರ ಸೇವೆ ಇನ್ನೂ 16 ವರ್ಷ ಸೇವೆ ಮಾಡಬೇಕು. ಅವ್ರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಖ್ಯವಾಹಿನಿಗೆ ತರಬೇಕು ಅನ್ನೋಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಕತ್ತಿ ಕುಟುಂಬದಿಂದ ಆಗ್ತಾ ಇದೆ. ನಾನು ಆರೋಗ್ಯದ ಬಗ್ಗೆ ಯಾಕೆ ವಿಶೇಷವಾಗಿ ಕೇಳಿದೆ ಅಂದ್ರೆ ಆಹಾರ, ಆರೋಗ್ಯ ಸಮಾನಾಂತರವಾದದ್ದು. ಆಹಾರದ ಬಗ್ಗೆನೂ ನಿಮ್ದೇ ಆದ ಕೆಲವೊಂದು ಪಾಲಿಸಿಗಳಿದೆಯಂತೆ. ಹೌದು, ಅದು ಆರೋಗ್ಯ. ಇವತ್ತು ಬೆಳಿಗ್ಗೆ 8 ಗಂಟೆಗೆ ಹಣ್ಣು ತಿಂದಿದ್ದೀನಿ. ಹಣ್ಣು ತಿಂದು 1:15ಗೆ 2 ಇಡ್ಲಿ, 1 ವಡ ತಿಂದಿದ್ದೀನಿ. ಇನ್ನು 4:15ಗೆ 1 ಕ್ಯಾಡ್ಬರೀಸ್, 2 ಚಾಕ್ಲೇಟ್ ತಿಂತೀನಿ. ಅದು ಆರೋಗ್ಯ ಬೇಕು. ಆರೋಗ್ಯ ಇದ್ರೆ ಜನಸೇವೆ ಮಾಡಬಹುದು. ಆ ನಿಟ್ಟಿನಲ್ಲಿ ಆರೋಗ್ಯನೂ ಇಟ್ಕೊಂಡಿರ್ತೀನಿ. ಮತ್ತು ಸಂಡೇ ಒಂದ್ ದಿವಸ ಹೆಂಡತಿ ಜೊತೆಗೆ ಇರ್ತೀನಿ. ಅಲ್ಲಿ ಹೋಗೋದಿಲ್ಲ, ಹೆಂಡತಿ ಜೊತೆಗೆ ಇರ್ತೀನಿ. ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕು, ಅವ ಮಾಡ್ಕೊಂಡಂತ ಹೆಂಡತಿ ತಂದೆ ತಾಯಿಯನ್ನು ಬಿಟ್ಟು, ಅಕ್ಕ ತಂಗಿ, ಅಣ್ಣ ತಮ್ಮನ ಬಿಟ್ಟು ನಮ್ಮ ಜೊತೆಗೆ ಬಂದಿರ್ತಾಳೆ. ಒಂದ್ ದಿವಸ ಮಾಡ್ಕೊಂಡು ಹೆಂಡತಿ, ಯಾಕಂದ್ರೆ ನಮ್ಮ ಸುಖ ದುಃಖದಲ್ಲೇ ಭಾಗಿಯಾಗಿರ್ತಾಳೆ. ಒಂದು ದಿವಸ ಆಕೆ ಜೊತೆ ಕುತ್ಕೊಂಡು ನಿಮ್ಮ ತಂದೆ ಹೇಗಿದ್ದಾನೆ, ನಿಮ್ಮ ತಾಯಿ ಹೇಗಿದ್ದಾಳೆ, ಅಣ್ಣ ತಮ್ಮ ಹೇಗಿದ್ದಾರೆ, ಅಕ್ಕ ತಂಗಿರು ಹೇಗಿದ್ದಾರೆ, ನಿಮ್ ಕಡೆ ಏನ್ ಮಳೆ ಬೆಳೆ ಇದೆ, ಸ್ವಲ್ಪ ಗಂಡ ಎಷ್ಟೋ ಒಂದು ವಾರದಲ್ಲಿ ಒಂದು ದಿವಸ ನನ್ನ ಜೊತೆ ಕೂತ್ ಮಾತಾಡ್ತಾನೆ ಅನ್ನೋಂತ ಸಂತೋಷನ ಆಕೆಗಿರ್ತದೆ. ಆ ನಿಟ್ಟಿನಲ್ಲಿ ದಟ್ಸ್ ಕಾನ್ ಫ್ಯಾಮಿಲಿ ಲೈಫ್. ಸೊಸೆಯಂದಿರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ನಂದೇ ಆಗಿರ್ತಕ್ಕಂಥ ಒಂದು ಚೌಕಟ್ಟಲ್ಲಿ ಕೆಲಸ ಮಾಡ್ತೇನೆ. ಮತ್ತೆ ಹಿಂಗೆ ಎಲ್ಲರೂ ಇರಬೇಕಂತ ನಾನು ಬಯಸ್ತೇನೆ. ಬೆಳಗಾವಿ ದೊಡ್ಡ ಜಿಲ್ಲೆ, ದೊಡ್ಡ ಜಿಲ್ಲೆಗೆ ಸಂಬಂಧಪಟ್ಟ ವ್ಯಕ್ತಿಯಾಗಿ ದೊಡ್ಡ ಕನಸು ಕೂಡ ಜಿಲ್ಲೆಗೆ ಸಂಬಂಧಪಟ್ಟಂತೆ, ಅದರಲ್ಲೂ ರಾಜಕಾರಣಿಯೂ ಆಗಿರೋದ್ರಿಂದ ಇರುತ್ತೆ. ಸೊ ಬೆಳಗಾವಿ ಬಗ್ಗೆ ನಿಮಗಿರೋ ಕನಸು ರಾಜಕೀಯಕ್ಕೆ ಜೋಡಣೆಯಾಗಿ ಇವತ್ತು ಬೆಳಗಾವಿಯಲ್ಲಿ ವಿಶೇಷವಾಗಿ ರಾಜಕೀಯ, ಮೊದಲಿಂದನೂ ರಾಜಕಾರಣ ಮಾಡ್ಕೋತ ಬಂದಿದ್ವಿ. ರಾಜಕೀಯ ಜೊತೆಗೆ ಸಹಕಾರಿ ಮತ್ತು ಸಾಮಾಜಿಕ ಎರಡೂ ಕಡೆ ನನ್ನ ಲಕ್ಷ್ಯ ಇರೋದು. ಇವತ್ತು ದಿವಸ ಸಾಕಷ್ಟು ಸಾಮಾಜಿಕವಾಗಿ ಸಹಕಾರ ಮತ್ತು ರಾಜಕೀಯ, ಬರೀ ರಾಜಕಾರಣ ಒಂದೇ ಮಾಡೋದ್ರಿಂದ ಆಗೋದಿಲ್ಲ. ಇವತ್ತು ರಾಜಕಾರಣ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಷ್ಟೇ ಸಾಮಾಜಿಕವಾಗಿರ್ತಕ್ಕಂಥ ಸಹಕಾರಿ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವತ್ತು ದಿವಸ ನಾವು ಸಾಧಿಸಬೇಕಾದ್ದು ಬಹಳಷ್ಟಿದೆ. ಆ ನಿಟ್ಟಿನಲ್ಲಿ ದೊಡ್ಡ ಜಿಲ್ಲೆ ಇದ್ರೂ ಸಹಿತ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕ ಹೋಲಿಕೆ ಮಾಡಿ ನೋಡಿದ್ರೆ ಉತ್ತರ ಕರ್ನಾಟಕ ಬಹಳ ಹಿಂದುಳಿದಿದೆ. ಅದನ್ನು ಮಾಡುವಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾನು ಪ್ರಯತ್ನವನ್ನು ಮಾಡ್ತೇನೆ. ಇವತ್ತು ಆ ಒಂದು ಜನರ ಖುಷಿಗೆ, ಜನರ ತಲೆಯಲ್ಲಿರ್ತಕ್ಕಂಥ ಒಂದು ಉತ್ತರ ಕರ್ನಾಟಕದ ಬಗ್ಗೆ ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಕೊಳ್ಳೋದ್ರ ಮುಖಾಂತರ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಈಕ್ವಲ್ ಬರುವಂತ ಒಂದು ವ್ಯವಸ್ಥೆ ನಾನು ಮಾಡುವಂತ ಪ್ರಯತ್ನ ಮಾಡ್ತೇನೆ. ರೈಟ್ ಸರ್, ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿದ್ದು ನಮಗೆ ಸಮಯ ಕೊಟ್ಟು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಹಾಗೆ ನಿಮ್ಮ ಕನಸೇನಿದೆ ಬೆಳಗಾವಿ ಜನರಿಗೆ ಅಲ್ಲಿನ ವ್ಯವಸ್ಥೆಗೆ ಪೂರಕವಾಗಿರ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕಾಗಿ. ನಮಸ್ಕಾರ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.